ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಂದರೆ ಜಪಾನ್ದಲ್ಲಿ ನೋಡಿ ಸೈಕಲ್ ಎಲ್ಲಿ ನೋಡಿದರೂ ಬರೀ ಸೈಕಲ್ಲೇ. ಯಾವ ಕಡೆ ನೋಡಿದರೂ ಸೈಕಲ್ಲೇ ಕಾಣುತ್ತೆ. ಏನಂದರೆ ಇಲ್ಲಿ ನಮ್ಮಲ್ಲಿ ಹೆಂಗೆ ಎಲ್ಲ ಕಡೆ ಸ್ಕೂಟಿ ಜಾಸ್ತಿ ಯೂಸ್ ಮಾಡ್ತಾರೆ, ಹಾಗೆ ಇಲ್ಲಿ ಬರೀ ಸೈಕಲ್ಲೇ ಯೂಸ್ ಮಾಡ್ತಾರೆ. ಯಾರು ವಯಸ್ಸಾದವ್ರು ಕೂಡ ಸೈಕಲ್ ಮೇಲೆ ಹೋಗ್ತಾರೆ. ಸೊ ಅಷ್ಟೊಂದು ಸೈಕಲ್ದು ಹುಚ್ಚು ಜಪಾನ್ದಲ್ಲಿ. ಯಾರೂ ಸ್ಕೂಟಿ ತಗೊಳ್ಳೋದಿಲ್ಲ. ಸೊ ಹೆಚ್ಚಾಗಿ ಸೈಕಲ್ಲೇ ಯೂಸ್ ಮಾಡ್ತಾರೆ. ಸೈಕಲ್ ರೇಟ್ ನೋಡಿ ಜಪಾನಲ್ಲಿ ಎಷ್ಟಿದೆ ಒಂದು ಸೈಕಲ್ಗೆ ಅಂತ. ಸೊ ಇದು ಏನಂದರೆ ಮಾಮಾಚಾರಿ ಸೈಕಲ್ ಅಂತ ಕರೀತಾರೆ. ಮಾಮಾಚಾರಿ ಅಂತಂದರೆ ಈ ಥರ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ಲಿಕ್ಕೆ ಸೀಟ್ಗಳು ಇರ್ತವೆ. ಒಂದು ಸೀಟ್ ಬೇಕಂದರೆ ಹಿಂದೆ ಒಂದು ಸೀಟು, ಹಾಗೆ ಮುಂದೆ ಈ ಥರ ಬಾಸ್ಕೆಟ್ ಇರ್ತವೆ. ಇಲ್ಲ 2 ಮಕ್ಕಳಿದ್ದಾವೆ ಅಂತಂದರೆ 2 ಸೀಟ್ ಹಾಕಿಕೊಡ್ತಾರೆ. ಮುಂದ್ಗಡೆ ಒಂದು ಸೀಟ್ ಹಾಕಿಕೊಡ್ತಾರೆ, ಅದ್ರ ಮುಂದ್ಗಡೆ ಒಂದು ಬಾಸ್ಕೆಟ್ ಇರುತ್ತೆ. ಏನಂದರೆ ಬಾಸ್ಕೆಟಲ್ಲಿ ಏನಾದರೂ ನಾವು ವೆಜಿಟೇಬಲ್ಸು, ಗ್ರಾಸರಿ ಏನಾದ್ರು ಥಿಂಗ್ಸ್ ತರಲಿಕ್ಕೆ ಯೂಸ್ ಆಗುತ್ತೆ ಅಂತ ಅವರು ಎಲ್ಲ ಥರ ಫೆಸಿಲಿಟಿ ಮಾಡಿದ್ದಾರೆ ಸೈಕಲಲ್ಲಿ. ಹಾಗೆ ಏನಂದರೆ ಇಲ್ಲಿ ಸೈಕಲ್ಗೂ ರಿಜಿಸ್ಟ್ರೇಷನ್ ಮಾಡಬೇಕು. ಅಷ್ಟೊಂದು ಸ್ಟ್ರಿಕ್ಟ್ ಇದೆ ಇಲ್ಲಿ ಸೈಕಲ್ದು. ಮತ್ತು ಎಲ್ಲೆಂದರಲ್ಲಿ ಓಡಿಸೋ ಹಾಗಿಲ್ಲ, ಹಾಗೆ ಸೈಕಲ್ ಮೇಲೆ ಅಂಬ್ರೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಏನಂದರೆ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ಮೊಬೈಲ್ ಯೂಸ್ ಮಾಡಿದರೆ 12,000 ರೂಪಾಯಿ ದಂಡ ಇದೆ ಇಲ್ಲಿ. ಸೊ ಅಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ ಸೈಕಲ್ ಬಗ್ಗೆ ಜಪಾನಲ್ಲಿ. ಮತ್ತು ಎಲ್ಲೆಂದರಲ್ಲಿ ನಿಲ್ಲಿಸೋ ಹಾಗಿಲ್ಲ ಸೈಕಲ್ನ. ರೋಡ್ ಸೈಡ್ ಆಗಲಿ ಎಲ್ಲೇ ಆಗಲಿ ಸೊ ನಿಲ್ಲಿಸೋ ಹಾಗಿಲ್ಲ. ಅದು ಪಾರ್ಕಿಂಗ್ ಸ್ಲಾಟ್ ಎಲ್ಲಿರುತ್ತೆ ಅಲ್ಲೇ ನಾವು ಪಾರ್ಕ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ದಂಡ ಕಟ್ತಾರೆ. ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ಇವರು ಜಪಾನ್ದವರು. ಮತ್ತು ಸೈಕಲ್ಗಳು ಹೆಚ್ಚಾಗಿ ಕಳುವಾಗ್ತವಂತೆ ಜಪಾನ್ದಲ್ಲಿ. ಸೊ ಗೊತ್ತಿಲ್ಲ ಏನಂತ, ಬಟ್ ಹೇಳ್ತಾರೆ ಸೈಕಲ್ ಜಾಸ್ತಿ ತುಡುಗು ಮಾಡ್ತಾರೆ ಅಂತ. ಮತ್ತು ನೋಡಿ ಈ ಥರ ಪಾರ್ಕಿಂಗ್ ಮಾಡ್ಬೋದು. ಸೈಕಲ್ ಮೇಲೆ ಸೈಕಲ್ ಪಾರ್ಕಿಂಗ್ ಏರಿಯಾ ಕೂಡ ಇರುತ್ತೆ ಇಲ್ಲಿ. ಸೊ ಅಂದರೆ ಇವರು ಯಾವುದೇ ಸ್ಪೇಸ್ ಆಗಲಿ ವೇಸ್ಟ್ ಮಾಡೋದಿಲ್ಲ. ಸೊ ಇದ್ದ ಪ್ಲೇಸಲ್ಲಿ ಅಷ್ಟು ಚೆನ್ನಾಗಿ ಎಲ್ಲ ಥರ ಮೇಂಟೈನ್ ಮಾಡಿರ್ತಾರೆ. ಹಾಗೆ ಇವು ನೋಡಿ ಹೆಲ್ಮೆಟ್ಸು, ವೆರೈಟೀಸ್ ಆಫ್ ಹೆಲ್ಮೆಟ್ಸ್ ಇದ್ದಾವೆ. ಸೈಕಲ್ ಮೇಲೂ ಹೆಲ್ಮೆಟ್ಸು ಕಂಪಲ್ಸರಿ ಏನಿಲ್ಲ, ಬಟ್ ನಮ್ಮ ಸೇಫ್ಟಿಗೋಸ್ಕರ ನಾವು ಹಾಕೋಬೇಕು. ಇನ್ನೊಂದು ಏನಂದರೆ ಸೈಕಲ್ಗೂ ರಿಜಿಸ್ಟ್ರೇಷನ್ ಮಾಡಬೇಕು ಜಪಾನಲ್ಲಿ. ಹಾಗೆ ಏನಂದರೆ ಇನ್ಸೂರೆನ್ಸು ಮಾಡಿಸ್ಬೇಕು. ಮತ್ತು ಏನಂದರೆ ಒಂದು ನಂಬರ್ ಇರುತ್ತೆ, ನಂಬರ್ ಕೊಟ್ಟಿರ್ತಾರೆ. ಆ ನಂಬರಿಂದ ನಾವು ಸೈಕಲ್ಲು ಕಳೆದು ಹೋದರೆ ಫೈಂಡ್ ಔಟ್ ಮಾಡ್ಬೋದು. ಅಷ್ಟು ಸೇಫ್ಟಿಯಾಗಿ ಎಲ್ಲ ಥರನೂ ಇವರು ಇಟ್ಕೊಂಡಿರ್ತಾರೆ. ಮತ್ತು ಏನಂತಂದರೆ ನೋಡಿ ಒಂದೇ ಥರ ಸೈಕಲ್ ಇಲ್ಲ ಇಲ್ಲಿ. ಎಷ್ಟು ವೆರೈಟೀಸ್ ಇದೆ ಅಂತಂದರೆ ಸೈಕಲ್ಲು ತುಂಬ ವೆರೈಟೀಸ್ ಇದೆ. ನೋಡಿ ಹೆಂಗಿದೆ ಬಾಸ್ಕೆಟು ಮುಂದೆ ಅಂತ. ಪ್ಲಾಸ್ಟಿಕ್ ಇರುತ್ತೆ, ಹಾಗೆ ಕಬ್ಬಿಣದು ಇರುತ್ತೆ ಬಾಸ್ಕೆಟು. ಮತ್ತು ಇನ್ನೊಂದು ಏನಂತಂದರೆ ಬ್ಯಾಟ್ರಿ ಆಪ್ರೇಟೆಡ್ ಸೈಕಲ್ಲು ಇದ್ದಾವೆ. ಹಾಗೆ ಬ್ಯಾಟ್ರಿ ಇಲ್ಲದೇನೂ ಸೈಕಲ್ ಇದ್ದಾವೆ. ಬ್ಯಾಟ್ರಿ ಆಪ್ರೇಟೆಡ್ ಸೈಕಲ್ಲು ಸ್ವಲ್ಪ ತುಂಬ ಕಾಸ್ಟ್ಲಿ. ಹಾಗೆ ಬ್ಯಾಟ್ರಿ ಇಲ್ಲದು ಸ್ವಲ್ಪ ಕಡಿಮೆ ಇರ್ತವೆ. ಹಾಗೆ ಇನ್ನೊಂದು ಏನಂದರೆ ಸೆಕೆಂಡ್ ಹ್ಯಾಂಡು ಸಿಗ್ತವೆ ಇಲ್ಲಿ. ಸೆಕೆಂಡ್ ಹ್ಯಾಂಡೂ ಏನೂ ಕಡಿಮೆ ಇರೋದಿಲ್ಲ, ಎಲ್ಲ 50,000 ಮೇಲೇ ಇರ್ತವೆ. ಬಟ್ ಅವು ಏನು ಹೆಂಗಿರ್ತಾವೋ ಏನೋ, ಮತ್ತು ಫ್ಯೂಚರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಾವೋ ಏನೋ ಅಂತ. ಸೊ ಆಲ್ಮೋಸ್ಟ್ ಹೊಸ ತಗೋದೇ ಬೆಟರ್ ಅನಿಸುತ್ತೆ. ಸ್ವಲ್ಪ ಇಲ್ಲಿ ಪಾಯಿಂಟ್ಸ್ ಎಲ್ಲ ಸಿಗ್ತಾವೆ. ಇಲ್ಲಿ ನೆಟ್ವರ್ಕ್ ತೊಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಆಗ್ತವೆ. ಡಿಸ್ಕೌಂಟ್ ಮೇಲೆ ಸ್ವಲ್ಪ ನಮ್ಮದು ಎಷ್ಟು ಆಗುತ್ತೆ ಮೇಲೆ ಹಾಕಿಬಿಟ್ಟು ತೊಗೋಬೇಕು. ಯಾರಾದರೂ ಫ್ಯೂಚರಲ್ಲಿ ಜಪಾನ್ಗೆ ಬರಬೇಕಂತ
ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಸೊ ಇವಾಗ ಯಾರು ಬರೋರಿದ್ದರೆ ಸೊ ಏನಂತಂದರೆ ಸೈಕಲ್ ಬಗ್ಗೆ ಅಂತೂ ಕಂಪಲ್ಸರಿ ತಿಳ್ಕೋಬೇಕು. ಸೊ ಯಾಕಂದರೆ ಎಲ್ಲೆಂದರಲ್ಲಿ ಓಡಿಸೋದು, ಹಾಗೆ ಮೊಬೈಲ್ ಯೂಸ್ ಮಾಡೋದು, ಸೊ ಈ ಥರ ಏನೋ ಬೇಸಿಕ್ ರೂಲ್ಸ್ ಏನೇನಿದ್ದಾವೆ ಸೊ ನಾವೆಲ್ಲ ತಿಳ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಫೈನ್ ಹಾಕ್ಬಿಡ್ತಾರೆ, ಅಷ್ಟೊಂದು ಸ್ಟ್ರಿಕ್ಟ್ ಇದೆ ಇಲ್ಲಿ ಸೈಕಲ್ ಬಗ್ಗೆ. ಇವು ನೋಡಿ ರೇನ್ದು ಪ್ಲಾಸ್ಟಿಕ್ ಕವರ್ಸು ಎಷ್ಟು ಕಾಸ್ಟ್ಲಿ ಇದೆ ಅಂತಂದರೆ ಒಂದು ಕವರ್ಗೆ 7-10 ರೂಪಾಯಿ ಇದೆ ಇಲ್ಲಿ, ಅಷ್ಟೊಂದು ಕಾಸ್ಟ್ಲಿ. ಮತ್ತು ಬೇಬಿ ಸೀಟ್ಗಳಿಗೆ ರೇನ್ ಜಾಕೆಟ್ ನಾವು ಸಪ್ರೇಟ್ ತೊಗೋಬೇಕು. ಅವು ಏನು ಕಡಿಮೆ ಇಲ್ಲ ಬಿಡಿ, ಎಷ್ಟಂದರೆ 10,000, ಸೊ 10,000 ಮೇಲೆ 8,000, ಸೊ ಈ ಥರ ಇದ್ದಾವೆ, ಅಷ್ಟು ಕಾಸ್ಟ್ಲಿ ಇದ್ದಾವೆ. ಮತ್ತು ಎಕ್ಸ್ಟ್ರಾ ನಾವು 15-20 ಸಾವಿರ ಮೇಲೆ ಇನ್ವೆಸ್ಟ್ ಮಾಡಬೇಕು. ನಮ್ಮಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಏನಂದರೆ ಯಾವ ಸೈಕಲ್ ಇಷ್ಟ ಆಗುತ್ತೆ ಅದನ್ನ ತೊಗೊಂಡು ಬಂದುಬಿಡ್ತೀವಿ. ಬಟ್ ಇಲ್ಲಿ ಹಾಗಿಲ್ಲ, ತುಂಬ ಅಂದರೆ ತುಂಬ ಏನು ರೂಲ್ಸ್ ಇದ್ದಾವೆ. ಹಾಗೆ ಸಡನ್ನಾಗಿ ತರೋಕ್ಕೂ ಆಗೋದಿಲ್ಲ. ಏನಂದರೆ ಇವರೇ ತಂದು ಮನೆಗೆ ನಾವು ಬುಕ್ ಮಾಡಿದರೆ ಇವರೇ ತಂದು ಡೆಲಿವರಿ ಮಾಡಿಕೊಟ್ಟೋಗ್ತಾರೆ. ಅಷ್ಟೊಂದು ಪಾಲಿಸೀಸ್ ಇದೆ. ಮತ್ತು ನೋಡಿ, ಎಲ್ಲಿ ನೋಡಿದರೂ ಬರೀ ಸೈಕಲ್ಗಳೇ ಕಾಣುತ್ತೆ ಇಲ್ಲಿ. ಅಕ್ಕಪಕ್ಕ ನೋಡಿದರೆ ಬರೀ ಸೈಕಲ್ಲು. ಯಾವುದೇ ಅಪಾರ್ಟ್ಮೆಂಟ್ ಆಗಲಿ, ಯಾವುದೇ ಮನೆ ಆಗಲಿ, ಮುಂದುಗಡೆ ಕಂಪಲ್ಸರಿ ಇರೋದು ಏನಂತಂದರೆ ಸೈಕಲ್ಲೇ. ಹಾಗೆ ಇವರು ಸೈಕಲ್ ಹೆಂಗಿರ್ತಾವಂದರೆ ಡಿಸೈನೇ ಬೇರೆ ಇರ್ತವೆ. ಹಾಗೆ ಇಲ್ಲಿ ನೋಡಿ, ನಾಯಿ ಕೂಡ ಕುಣಿಸ್ಕೊಂಡು ಹೋಗ್ಬೋದು ನಾವು ಸೀಟಲ್ಲಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಏನಾದರೂ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಜಪಾನ್ ಅಪ್ಡೇಟ್ಸ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.